ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. 10ನೇ ತರಗತಿಯ ರಾಜ್ಯಶಾಸ್ತ್ರದ 4ನೇ ಅಧ್ಯಾಯ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ಅನ್ನುವಂತ ಒಂದು ವಿಷಯದ ಕುರಿತು ನಾವು ಇಲ್ಲಿ ಅಧ್ಯಯನ ಮಾಡೋಣ. ಜಾಗತಿಕ ಸಮಸ್ಯೆಗಳು, ಆ ಜಾಗತಿಕ ಸಮಸ್ಯೆಗಳ ಪರಿಹಾರದ ನಿಟ್ಟಿನಲ್ಲಿ ಭಾರತದ ಪಾತ್ರ ಏನಿದೆ ಅನ್ನುವಂಥದ್ದು ಮುಖ್ಯವಾಗಿ ಈ ಒಂದು ಅಧ್ಯಯನದೊಳಗೆ ನಾವೇನಪ್ಪ ಅಂದ್ರೆ ಮಾನವ ಹಕ್ಕುಗಳ ಒಂದು ನಿರಾಕರಣೆ ಆಗಿರ್ಬೋದು, ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನ ನಾವು ಈ ಜಾಗತಿಕ ಸಮಸ್ಯೆಗಳು ಹಾಗೂ ಭಾರತದ ಪಾತ್ರ ಅನ್ನುವಂಥ ಒಂದು ಘಟಕದಲ್ಲಿ ಅಧ್ಯಾಯದಲ್ಲಿ ಏನಪ್ಪ ಅಂದ್ರೆ ತಿಳ್ಕೊಳ್ಳೋಣ. ದ್ವಿತೀಯ ಜಾಗತಿಕ ಯುದ್ಧದ ಬಳಿಕ ನೋಡಿ, ದ್ವಿತೀಯ ಜಾಗತಿಕ ಯುದ್ಧ 1939ರಿಂದ 1945ರವರೆಗೆ ನಡೆದಿರುವಂತಹ ಒಂದು ಯುದ್ಧ ಎರಡನೇ ಮಹಾಯುದ್ಧ. ಈ ದ್ವಿತೀಯ ಜಾಗತಿಕ ಯುದ್ಧದ ಬಳಿಕ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವ ಅನ್ನುವಂಥದ್ದು ಏನಾಗ್ತಿತ್ತು ಅಂದ್ರೆ ಪತನಗೊಳ್ತಾ ಇದೆ. 1945ರೊಳಗೆ ಏನಂತಾರೆ ಎರಡನೇ ಮಹಾಯುದ್ಧ ಮುಗಿತಾ ಇದೆ. ಎರಡನೇ ಮಹಾಯುದ್ಧ ಮುಗಿದ ನಂತರ ಜಗತ್ತಿನಾದ್ಯಂತ ಸ್ಥಾಪಿತವಾಗಿರುವಂತಹ ವಸಾಹತುಶಾಹಿತ್ವ ಹಾಗೂ ಸಾಮ್ರಾಜ್ಯಶಾಹಿತ್ವ ಅಂದ್ರ ಯುರೋಪಿನ ಕೆಲವೊಂದಿಷ್ಟು ರಾಷ್ಟ್ರಗಳು ಪ್ರಪಂಚದ ಬೇರೆ ಬೇರೆ ಖಂಡಗಳಲ್ಲಿರುವಂತಹ ರಾಷ್ಟ್ರಗಳನ್ನ ತನ್ನ ಹಿಡಿತದಲ್ಲಿಟ್ಕೊಂಡು ಏನಂತಾರೆ ಆಳ್ವಿಕೆಯನ್ನು ಮಾಡ್ತಾ ಇದ್ದು. ಅಂದ್ರೆ ಆಫ್ರಿಕಾ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಅಥವಾ ದಕ್ಷಿಣ ಅಮೆರಿಕ ಆಗಿರ್ಬೋದು, ಈ ಎಲ್ಲ ರಾಷ್ಟ್ರಗಳಲ್ಲಿ ತಮ್ಮದೇ ಆಗಿರುವಂತಹ ಒಂದು ವಸಾಹತುಗಳನ್ನ ಸ್ಥಾಪನೆ ಮಾಡಿಕೊಂಡು ಸಾಮ್ರಾಜ್ಯಶಾಹಿತ್ವವನ್ನು ಸ್ಥಾಪನೆ ಮಾಡ್ಕೊಂಡು ಏನಪ್ಪ ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ದು. ಈ ಒಂದು ವಸಾಹತ್ವ ಅಂದ್ರ ಬ್ರಿಟಿಷರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಅಥವಾ ಇತರ ಯುರೋಪಿಯನರು ಏನ್ ಮಾಡ್ತಾರಪ್ಪ ಅಂದ್ರೆ ಜಗತ್ತಿನ ಇತರ ಖಂಡಗಳಾಗಿರುವಂತಹ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ವಿಶೇಷವಾಗಿ ಏನಂತಂದ್ರೆ ಭಾರತ ಆಗಿರ್ಬೋದು, ಅಥವಾ ಆಫ್ರಿಕಾದ ಕೆಲವೊಂದಿಷ್ಟು ರಾಷ್ಟ್ರಗಳಾಗಿರ್ಬೋದು, ದಕ್ಷಿಣ ಅಮೆರಿಕಾದ ಕೆಲವೊಂದಿಷ್ಟು ರಾಷ್ಟ್ರಗಳಾಗಿರ್ಬೋದು, ಅಲ್ಲೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮದೇ ಆಗಿರುವಂತಹ ವಸಾಹತುಗಳನ್ನ ಸ್ಥಾಪನೆ ಮಾಡಿಕೊಂಡು ಆ ರಾಷ್ಟ್ರಗಳನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಏನ್ ಮಾಡ್ತಿದ್ರು ಆಳ್ವಿಕೆ ಮಾಡ್ತಾ ಇದ್ದು. ಆದ್ರೆ 1939ರಲ್ಲಿ ಜಾಗತಿಕ ಮಹಾಯುದ್ಧ ಪ್ರಾರಂಭವಾದ ಬಳಿಕ ಜಗತ್ತಿನ ಹಲವಾರು ರಾಷ್ಟ್ರಗಳು ಏನ್ ಮಾಡ್ತಾವ ಅಂತಾರ ಈ ಒಂದು ಜಾಗತಿಕ ಯುದ್ಧದೊಳಗೆ ಏನ್ ಭಾಗವಹಿಸಿದವ. 1945ರೊಳಗೆ ಏನಪ್ಪ ಅಂದ್ರ ಜಾಗತಿಕ ಯುದ್ಧ ಮುಗಿದ ಬಳಿಕ ಜಗತ್ತಿನಾದ್ಯಂತ ಶಾಂತಿಯನ್ನು ಸ್ಥಾಪನೆ ಮಾಡುವಂತ ಉದ್ದೇಶಕ್ಕಾಗಿ ಸಾಕಷ್ಟು ಪ್ರಯತ್ನಗಳು ನಡೀತಾವ. ಆ ಪ್ರಯತ್ನಗಳ ಒಂದು ಫಲವಾಗಿ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವಗಳು ಏನಾಗ್ತಂದ್ರೆ ಪತನಗೊಳ್ಳೋದ್ರ ಮೂಲಕ ಸ್ವತಂತ್ರವಾಗಿರುವಂತಹ ರಾಷ್ಟ್ರಗಳು ಏನಾಗ್ತದೆ ಅಂದ್ರೆ ಉದಯ ಆಗ್ತಾ ಇದಾವೆ. ಹಳೆಯ ಜಗತ್ತು ಬದಲಾವಣೆ ಆಗ್ತಾ ಇದೆ. ಹಳೆಯ ಜಗತ್ತಿನ ಬದಲಾವಣೆಯೊಂದಿಗೆ ಹೊಸದಾಗಿರುವಂತಹ ಜಗತ್ತು, ನೂತನವಾಗಿರುವಂತಹ ಜಗತ್ತು ಏನಂತ ಹುಟ್ಕೊಳ್ತಾ ಇರ್ತದೆ. ವಸಾಹತುಶಾಹಿತ್ವದಿಂದ ಬಿಡುಗಡೆಗೊಂಡಿರುವಂತಹ ಹಲವಾರು ರಾಷ್ಟ್ರಗಳು ಏನಂತ ಸ್ವತಂತ್ರ ಆಗ್ತಾ ಇದಾವೆ. ಸಾಮ್ರಾಜ್ಯಶಾಹಿತ್ವದಿಂದ ಬಿಡುಗಡೆಗೊಂಡಿರುವಂತಹ ಹಲವಾರು ರಾಷ್ಟ್ರಗಳು ತನ್ನದೇ ಆಗಿರುವಂತಹ ಸ್ವತಂತ್ರವಂತ ರಾಷ್ಟ್ರವನ್ನ ಕಟ್ಕೊಂಡು ಏನಪ್ಪಾ ಅಂದ್ರ ಹಳೆಯ ಜಗತ್ತಿನ ಬದಲಾವಣೆಯೊಂದಿಗೆ ನೂತನ ಜಗತ್ತು ಏನಪ್ಪಾ ಅಂದ್ರೆ ಹುಟ್ಕೊಳ್ಳಿಕ್ಕೆ ಆರಂಭಿಸ್ತಾ ಇದೆ. ಎರಡನೇ ಮಹಾಯುದ್ಧ ಮುಗಿದ ತರುವಾಯ 1945ರಲ್ಲಿ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರ ಸಂಘದ ಆರಂಭದೊಂದಿಗೆ ಹೊಸದಾಗಿರುವಂತಹ ಶಕೆ ಕೂಡ ಆರಂಭ ಆಗ್ತಾ ಇದೆ. ಏನಾಗ್ತಾ ಇದೆಪ್ಪ ಅಂತಂದ್ರೆ ಎರಡನೇ ಮಹಾಯುದ್ಧ ಮುಗಿದ ನಂತರ ಜಗತ್ತಿನಾದ್ಯಂತ ಶಾಂತಿಯನ್ನು ಸ್ಥಾಪನೆ ಮಾಡಬೇಕಂತ ಉದ್ದೇಶಕ್ಕಾಗಿ, ಭದ್ರತೆಯನ್ನು ಕಾಪಾಡಬೇಕಂತ ಉದ್ದೇಶಕ್ಕಾಗಿ, ಜಗತ್ತಿನ ಯಾವ ರಾಷ್ಟ್ರಗಳ ಮೇಲೆ ಕೂಡ ಮತ್ತೊಮ್ಮೆ ದಾಳಿಗಳು ಆಗಬಾರದಂತ ಉದ್ದೇಶಕ್ಕಾಗಿ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕನ್ನೋ ಉದ್ದೇಶಕ್ಕಾಗಿ ಹುಟ್ಕೊಂಡಿರುವಂತಹ ಒಂದು ಸಂಸ್ಥೆ ಯಾವುದು ಅಂತಂದ್ರೆ 1945 ಅಕ್ಟೋಬರ್ 24ರಂದು ಹುಟ್ಕೊಂಡಿರುವಂತಹ ಒಂದು ಸಂಸ್ಥೆ ವಿಶ್ವಸಂಸ್ಥೆ. ಈ ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರ ಸಂಘದ ಆರಂಭದೊಂದಿಗೆ ಹೊಸದಾಗಿರುವಂತಹ ಒಂದು ಶಕೆ ಕೂಡ ಏನಂದ್ರೆ ಆರಂಭ ಆಗ್ತಾ ಇದೆ, ಯುಗ ಆರಂಭ ಆಗ್ತಾ ಇದೆ. ಆದರೂ ಕೂಡ ವಿಶ್ವಸಂಸ್ಥೆ ಸ್ಥಾಪನೆಯಾದರೂ ಕೂಡ, ಸಂಯುಕ್ತ ರಾಷ್ಟ್ರ ಸಂಘ ಸ್ಥಾಪನೆಯಾದರೂ ಕೂಡ ಜಾಗತಿಕವಾಗಿ ಹಲವಾರು ಸಮಸ್ಯೆಗಳು ಏನಪ್ಪ ಅಂದ್ರ ಉಳ್ಕೊಂಡು ಬಿಟ್ಟಿದ್ದು. ಆ ಸಮಸ್ಯೆಗಳು ಇನ್ನೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಾಗಿದೆ ಅಂದ್ರ ಅಸ್ತಿತ್ವದಲ್ಲಿವೆ. ಯಾವ್ಯಾವ ಸಮಸ್ಯೆಗಳಿದ್ದು? ಒಂದು, ಮಾನವ ಹಕ್ಕುಗಳ ನಿರಾಕರಣೆ ಆಗಿರ್ಬೋದು, ಜಗತ್ತಿನ ರಾಷ್ಟ್ರಗಳ ಮಧ್ಯೆ ಉಂಟಾಗಿರುವಂತಹ ಶಸ್ತ್ರಾಸ್ತ್ರಗಳ ಪೈಪೋಟಿ ಆಗಿರ್ಬೋದು,
ಆರ್ಥಿಕ ಅಸಮಾನತೆ ಆಗಿರಬಹುದು, ಮಾನವ ಜನಾಂಗದಲ್ಲಿ ಅತ್ಯಂತ ಅಮಾನವೀಯವಾಗಿರುವಂತಹ ವರ್ಣಭೇದ ನೀತಿ ಆಗಿರಬಹುದು. ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಶಾಂತಿ ಸುವ್ಯವಸ್ಥೆಯನ್ನು ಕದಲಿಸುವಂತ ಉದ್ದೇಶಕ್ಕಾಗಿ, ಅದನ್ನು ಹಾಳುಗೆಡುವಂತ ಉದ್ದೇಶಕ್ಕಾಗಿ ಉಟ್ಕೊಂಡಿರುವಂತಹ ಭಯೋತ್ಪಾದಕತೆ ಅಂತ ಹಲವಾರು ಸಮಸ್ಯೆಗಳಿಂದ ಇನ್ನೂ ಏನಾಗ ಅಂದ್ರ ಉಳ್ಕೊಂಡು ಬಿಟ್ಟಿದ್ದಾವೆ. ಮಾನವ ಹಕ್ಕುಗಳು, ಶಸ್ತ್ರಾಸ್ತ್ರಗಳ ಪೈಪೋಟಿ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಆಗಿರ್ಬೋದು, ವರ್ಣಭೇದ ನೀತಿ ಆಗಿರ್ಬೋದು, ಭಯೋತ್ಪಾದಕತೆ ಅಂತ ಹಲವಾರು ಸಮಸ್ಯೆಗಳು ಕೂಡ ಏನಪ್ಪ ಅಂದ್ರೆ ಇನ್ನೂ ಏನಾಗ ಅಂದ್ರ ಉಳ್ಕೊಂಡು ಬಿಟ್ಟಿದ್ದಾವೆ. ಈ ಸಮಸ್ಯೆಗಳಿಂದ ಇನ್ನೂ ಏನಾಗಿಲ್ಲ, ಹೋಗಲಾಡಿಸ್ಲಿಕ್ಕೆ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ವಿಶ್ವ ಕುಟುಂಬದ ಓರ್ವ ಮುಂಚೂಣಿ ಸದಸ್ಯ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಂಡಿದೆ. ವಿಶ್ವ ಕುಟುಂಬದ ಓರ್ವ ಮುಂಚೂಣಿಯ ಸದಸ್ಯ ರಾಷ್ಟ್ರವಾಗಿ ಏನಪ್ಪ ಭಾರತ ತಾನು ಗುರುತಿಸಿಕೊಂಡಿದೆ. ಅಂದ್ರೆ ಈ ಜಗತ್ತಿನಲ್ಲಿ ಕಂಡುಬರುವಂತಹ ಎಲ್ಲ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪೂರಕವಾಗಿರುವಂತಹ ಪ್ರಯತ್ನ ಮಾಡಿರುವಂತಹ ರಾಷ್ಟ್ರ ಯಾವುದು ಅಂತಂದ್ರೆ ಭಾರತ. ಅಂದ್ರೆ ಇಡೀ ವಿಶ್ವವನ್ನೇ ಒಂದು ಕುಟುಂಬ ಅಂತ ತಿಳ್ಕೊಂಡಿರುವಂತಹ ಭಾರತ ಈ ವಿಶ್ವ ಕುಟುಂಬದ ಓರ್ವ ಮುಂಚೂಣಿಯ ಸದಸ್ಯ ರಾಷ್ಟ್ರವಾಗಿ ಎಲ್ಲ ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪೂರಕವಿರುವಂತಹ ಒಂದು ಪ್ರಯತ್ನವನ್ನು ಏನಪ್ಪ ಅಂದ್ರೆ ಭಾರತ ಇವತ್ತು ಏನ್ ಮಾಡ್ತಾ ಇದೆ, ಪ್ರಯತ್ನ ಮಾಡ್ತಾ ಇದೆ. ಏನೇನು ಮಾನವ ಹಕ್ಕುಗಳನ್ನು ದೊರಕಿಸಿಕೊಡುವುದಾಗಿರ್ಬೋದು, ಶಸ್ತ್ರಾಸ್ತ್ರಗಳ ಪೈಪೋಟಿ ನಿಲ್ಲಿಸುವಂತದ್ದಾಗಿರ್ಬೋದು, ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದಾಗಿರ್ಬೋದು, ವರ್ಣಭೇದ ನೀತಿಯನ್ನು ಸಂಪೂರ್ಣವಾಗಿ ತೊಲಗಿಸುವುದಾಗಿರ್ಬೋದು, ಅಥವಾ ಭಯೋತ್ಪಾದಕತೆ ಅಂತ ಸಮಸ್ಯೆಯನ್ನ ಬೇರು ಸಮೇತನೇ ನಿರ್ಮೂಲನೆ ಮಾಡಬೇಕಂತ ಏನಪ್ಪ ಸಾಕಷ್ಟು ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ಆ ಪ್ರಯತ್ನಕ್ಕೆ ಪೂರಕವಾಗಿ ಭಾರತವು ಕೂಡ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪೂರಕವಾಗಿರುವಂತಹ ಒಂದು ಪ್ರಯತ್ನವನ್ನು ಏನಪ್ಪ ಮಾಡ್ತಾ ಇದೆ. ಹಾಗಾದ್ರೆ ಈ ಜಗತ್ತು ಎದುರಿಸುತ್ತಿರುವಂತಹ ಸಮಸ್ಯೆಗಳಲ್ಲಿ ಮೊದಲನೇದು ಯಾವ್ದು ಅಂದ್ರೆ ಮಾನವ ಹಕ್ಕುಗಳ ನಿರಾಕರಣೆ. ಎಸ್, ಮಾನವ ಹಕ್ಕುಗಳ ನಿರಾಕರಣೆ ಹೇಗಿದೆ ನೋಡ್ರಿ. ಮಾನವ ಹಕ್ಕುಗಳ ಬಗ್ಗೆ ಮಾನವತಾವಾದಿಗಳು ಪ್ರತಿಯೊಬ್ಬರ ಜನ್ಮತಃ ಅಥವಾ ಹುಟ್ಟಿನಿಂದಲೇ ಬರತಕ್ಕಂತಹ ಒಂದು ಹಕ್ಕುಗಳ ಬಗ್ಗೆ ಏನಂದ್ರೆ ಪ್ರತಿಪಾದನೆ ಮಾಡಿದ್ದಾರೆ. ಮಾನವತಾವಾದಿಗಳು ಮಾನವನ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯವನ್ನ ತಡೆಗಟ್ಟುವಂತ ಉದ್ದೇಶಕ್ಕಾಗಿ ಪ್ರತಿಯೊಬ್ಬನ ಜನ್ಮತಃ ಹುಟ್ಟಿನಿಂದಲೇ ಬರ್ತಕ್ಕಂತ ಒಂದು ಹಕ್ಕುಗಳ ಬಗ್ಗೆ ಏನಪ್ಪಾ ಅಂದ್ರ ಪ್ರತಿಪಾದನೆ ಮಾಡಿದಾರ. ಆದರೆ ದುರದೃಷ್ಟವಶಾತ್ ಪ್ರಪಂಚದ ಬಹುತೇಕ ಮಂದಿ ಸುದೀರ್ಘವಾಗಿರುವಂತಹ ಕಾಲಾವಧಿಯಲ್ಲಿ ಈ ಮಾನವ ಹಕ್ಕುಗಳನ್ನು ಏನಪ್ಪ ಅಂದ್ರೆ ಅನುಭವಿಸಿಲ್ಲ. ಹಾಗಾದ್ರೆ ಮಾನವ ಹಕ್ಕುಗಳು ಯಾವುವು? ಬದುಕುವ ಸ್ವಾತಂತ್ರ್ಯತೆ, ಸಮಾನತೆ ಮತ್ತು ವ್ಯಕ್ತಿಯ ಘನತೆಯ ಹಕ್ಕುಗಳು ಏನಪ್ಪ ಮನುಷ್ಯನಿಗೆ ಅಂದ್ರೆ ಅನುಭವಿಸಿಲ್ಲ. ಅಂದ್ರೆ ಮಾನವತಾವಾದಿಗಳು ಏನಪ್ಪ ಅಂದ್ರೆ ಮಾನವ ಹಕ್ಕುಗಳನ್ನು ದೊರಕಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದಾರೆ. ಏನು ದೊರಕಿಸಿಕೊಳ್ಳುತ್ತಾರೆ ಅಂದ್ರೆ ಮನುಷ್ಯನಿಗೆ ಸಮಾನತೆ ಬೇಕಾಗಿದೆ, ಬದುಕುವಂತ ಸ್ವಾತಂತ್ರ್ಯ ಬೇಕಾಗಿದೆ, ವ್ಯಕ್ತಿಯ ಘನತೆಯನ್ನು ಎತ್ತಿಡಬೇಕಾಗಿದೆ. ಈ ಹಕ್ಕುಗಳು ಏನಪ್ಪ ಅಂದ್ರೆ ಬಹುತೇಕ ಜನ ಏನ್ ಮಾಡಿಲ್ಲ ಅಂದ್ರ ಸುದೀರ್ಘವಾಗಿರುವಂತಹ ಕಾಲಾವಧಿಯೊಳಗೆ ಏನಪ್ಪ ಅಂದ್ರ ಅನುಭವಿಸಿಲ್ಲ. ಅವುಗಳನ್ನ ಏನಪ್ಪ ಅಂದ್ರ ಅನುಭವಿಸದೇ ಇರೋದ್ರಿಂದ ಏನಪ್ಪಾ ಅಂದ್ರ ಇವತ್ತು ಮಾನವನ ಮೇಲೆ ನಿರಂತರವಾಗಿರುವಂತಹ ಒಂದು ದೌರ್ಜನ್ಯ ನಡೀತಾ ಇದೆ. ಧರ್ಮ, ಜನಾಂಗ, ಲಿಂಗ, ಜಾತಿ, ವರ್ಣ ಮತ್ತು ರಾಷ್ಟ್ರೀಯತೆ ಇವೆಲ್ಲವುಗಳನ್ನ ಕಾರಣವಾಗಿಸಿ ನೋಡಿ ಈ ಮಾನವ ಹಕ್ಕುಗಳನ್ನು ಯಾಕೆ ನಿರಾಕರಣೆ ಮಾಡಿದಾರಪ್ಪ ಅಂತಂದ್ರೆ ಧರ್ಮವನ್ನು ಇಟ್ಕೊಂಡು, ಜನಾಂಗವನ್ನು ಇಟ್ಕೊಂಡು, ಲಿಂಗದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ವರ್ಣದ ಆಧಾರದ ಮೇಲೆ ಮತ್ತು ರಾಷ್ಟ್ರೀಯತೆಯ ಆಧಾರದ ಮೇಲೆ ಇವೆಲ್ಲ ವಿಚಾರಗಳನ್ನ ಕಾರಣವನ್ನಾಗಿಸಿಕೊಂಡು ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಅವುಗಳ ಶೋಷಣೆ ನಾವು ಕಾಣ್ತಾ ಇದ್ದೀವಿ. ನೋಡಿ, ಜಗತ್ತಿನಾದ್ಯಂತ ಇರುವಂತ ಬಹುತೇಕರಿಗೆ ಈ ಸುದೀರ್ಘ ಕಾಲಾವಧಿಯಲ್ಲಿ ಮಾನವ ಹಕ್ಕುಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣಗಳು ಸಾಕಷ್ಟು ಉಂಟು. ಧರ್ಮ ಆಗಿರ್ಬೋದು, ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರಾಗಿರ್ಬೋದು, ಲಿಂಗ ತಾರತಮ್ಯ ಆಗಿರ್ಬೋದು, ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿರುವಂತಹ ಜಾತಿ ವ್ಯವಸ್ಥೆ ಆಗಿರ್ಬೋದು, ಸಮಾಜದಲ್ಲಿ ಅತ್ಯಂತ ಅಮಾನವೀಯವಾಗಿ ಕಾಣಲ್ಪಡುವಂತಹ ವರ್ಣಭೇದ ನೀತಿ ಆಗಿರ್ಬೋದು, ರಾಷ್ಟ್ರೀಯತೆ ಆಗಿರ್ಬೋದು, ಎಲ್ಲವುಗಳನ್ನ ಕಾರಣವನ್ನಾಗಿಟ್ಟುಕೊಂಡು ಏನಪ್ಪ ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಅವುಗಳ ಶೋಷಣೆ ಏನಪ್ಪ ನಾವು ಇವತ್ತು ಕಾಣ್ತಾ ಇದ್ದೀವಿ. ಇಲ್ಲಿ ನಾವು ಮಾನವ ಹಕ್ಕುಗಳನ್ನು ದೊರಕಿಸಿಕೊಡುವಂತ ಉದ್ದೇಶಕ್ಕಾಗಿ ಸಾಕಷ್ಟು ಏನಪ್ಪ ಹೋರಾಟಗಳು ನಡೆದಿದ್ದಾವೆ. ಅಂತವುಗಳಲ್ಲಿ 1776 ನಡೆದಿರುವಂತಹ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ,
1776 ನಡೆದಿರುವಂತಹ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ, 1789 ಫ್ರಾನ್ಸ್ನ ಮಹಾಕ್ರಾಂತಿ, 1917 ರಷ್ಯಾ ಕ್ರಾಂತಿ, ಅಷ್ಟೇ ಏಕೆ 20ನೇ ಶತಮಾನದ ಪ್ರಥಮಾರ್ಧದಲ್ಲಿ ನಡೆದಿರುವಂತಹ ಭಾರತ ಆಗಿರಬಹುದು ಅಥವಾ ಇನ್ನಿತರ ರಾಷ್ಟ್ರಗಳ ಸ್ವತಂತ್ರ ಹೋರಾಟ ಆಗಿರಬಹುದು, ಇವೆಲ್ಲವೂ ಕೂಡ ಏನಪ್ಪ ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ತಂದುಕೊಟ್ಟಿರುವಂತಹ ಪ್ರಮುಖ ಅಂಶಗಳಂತ ಏನ್ ಮಾಡ್ತೀವಿ ಗುರುತಿಸೋಣ. ಹಾಗಾದ್ರೆ ಮಾನವ ಹಕ್ಕುಗಳನ್ನ ದೊರಕಿಸಿಕೊಡ್ಲಿಕ್ಕೆ ನಡೆದಿರುವಂತಹ ಹೋರಾಟಕ್ಕೆ ಪುಷ್ಟಿ ತಂದುಕೊಟ್ಟಿರುವಂತಹ ಅಂಶಗಳು ಯಾವುವು? 2 ವರ್ಷಕ್ಕೆ ಬರುವಂತಹ ಒಂದು ಪ್ರಶ್ನೆ. ಮಾನವ ಹಕ್ಕುಗಳ ಹೋರಾಟಕ್ಕೆ ಪ್ರೇರಣೆಯಾಗಿರುವಂತಹ ಅಂಶಗಳು ಯಾವುವು? 1, 1776 ಅಮೆರಿಕದ ಸ್ವಾತಂತ್ರ್ಯ ಯುದ್ಧ, 1789 ನಡೆದಿರುವಂತಹ ಫ್ರಾನ್ಸ್ನ ಮಹಾಕ್ರಾಂತಿ, 1917 ರಷ್ಯಾ ಕ್ರಾಂತಿ, 20ನೇ ಶತಮಾನದ ಪ್ರಥಮಾರ್ಧದಲ್ಲಿ ನಡೆದಿರುವಂತಹ ಭಾರತ ಮತ್ತು ಇನ್ನಿತರ ರಾಷ್ಟ್ರಗಳ ಸ್ವಾತಂತ್ರ್ಯದ ಹೋರಾಟ, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರ ಮಾನವ ಹಕ್ಕುಗಳ ಹೋರಾಟಕ್ಕೆ ಏನ್ ಮಾಡ್ತಂದ್ರ ಪುಷ್ಟಿ ತಂದು ಕೊಡ್ತಾ ಇದಾವೆ. ಇವುಗಳಿಂದಲಾಗಲೇ ಎಲ್ಲ ವಿಚಾರಗಳಿಂದ ಆಗಿನೇ ಜಾಗತಿಕ ಮಾನವ ಹಕ್ಕುಗಳ ಘೋಷಣೆ ಏನಪ್ಪಾ ಅಂದ್ರೆ ಮಾನವ ಹಕ್ಕುಗಳ ರಕ್ಷಣೆ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಮೈಲಿಗಲ್ಲಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದಾರೆ. ಯಾಕೆಂದ್ರೆ 1776 ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಆಗಿರ್ಬೋದು, 1789 ಫ್ರಾನ್ಸ್ನ ಮಹಾಕ್ರಾಂತಿ ಆಗಿರ್ಬೋದು, 1917 ರಷ್ಯಾ ಕ್ರಾಂತಿ ಆಗಿರ್ಬೋದು, 20ನೇ ಶತಮಾನದ ಪ್ರಥಮಾರ್ಧದಲ್ಲಿ ನಡೆದಿರುವಂತಹ ಭಾರತ ಹಾಗೂ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಸ್ವಾತಂತ್ರ್ಯಕ್ಕಾಗಿ ನಡೆದಿರುವಂತಹ ಹೋರಾಟ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಂತಾರೆ ಮಾನವ ಹಕ್ಕುಗಳ ಹೋರಾಟಕ್ಕೆ ಏನು ಪುಷ್ಟಿ ತಂದು ಕೊಡ್ತಾ ಇದಾವಲ್ಲ, ಈ ಎಲ್ಲ ವಿಚಾರಗಳಿಂದಾಗಿನೇ ಜಾಗತಿಕ ಮಾನವ ಹಕ್ಕುಗಳ ಘೋಷಣೆ ಏನಪ್ಪಾ ಅಂದ್ರೆ ಇವತ್ತ ಮಾನವ ಹಕ್ಕುಗಳ ರಕ್ಷಣೆ ಇತಿಹಾಸದೊಳಗ ಒಂದು ಪ್ರಮುಖವಾದಂತಹ ಐತಿಹಾಸಿಕ ಮೈಲುಗಲ್ಲಂತ ಏನ್ ಮಾಡ್ತಾರೆ ಅಂದ್ರೆ ಗುರುತಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ತಜ್ಞರುಗಳಿಂದ ರಚಿಸಲ್ಪಟ್ಟಿರುವಂತಹ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನ 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನ್ ಮಾಡ್ತೈತೆ ಅಂಗೀಕಾರ ಮಾಡ್ತಾ ಇದೆ. ನೋಡಿ, ಏನು ಮಾನವ ಹಕ್ಕುಗಳನ್ನ ದೊರಕಿಸಿಕೊಡ್ಬೇಕಂತ ಏನು ಹೋರಾಟ ನಡೀತಾ ಇದೆ, ಆ ಹೋರಾಟ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾನವ ಹಕ್ಕುಗಳ ರಕ್ಷಣೆ ಇತಿಹಾಸದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಐತಿಹಾಸಿಕ ಮೈಲುಗಲ್ಲಂತ ಏನ್ ಗುರುತಿಸ್ತಾ ಇದ್ದಾರೆ. ಹಂಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ತಜ್ಞರುಗಳಿಂದ ರಚಿಸಲ್ಪಟ್ಟಂತ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನ 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನ್ ಮಾಡತೈತೆ ಅಂಗೀಕಾರ ಮಾಡತೈತೆ. ಹಂಗಾಗಿ ಡಿಸೆಂಬರ್ 10 ಏನ್ ಮಾಡ್ತೀವಿ ಅಂದ್ರ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಏನ್ ಮಾಡ್ತೀವಿ ಗುರುತಿಸ್ತಿದ್ವಿ. ಇಲ್ಲಿ 1 ಮಾರ್ಚ್ನ ಒಂದು ಪ್ರಶ್ನೆ ಬರ್ತಾ ಇದೆ, ಮಾನವ ಹಕ್ಕುಗಳ ಘೋಷಣೆಯಾದದ್ದು ಯಾವಾಗ? 1948 ಡಿಸೆಂಬರ್ 10ರಂದು. ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಡಿಸೆಂಬರ್ 10ನ್ನ ನಾವು ಯಾವ ದಿನ ಅಂತ ಆಚರಣೆ ಮಾಡ್ತೀವಿ? ಮಾನವ ಹಕ್ಕುಗಳ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೀವಿ. ಹಂಗಂತಂದ್ರ ಸಾಮಾನ್ಯ ಸಭೆಯು ನೋಡಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳನ್ನ ಸಂರಕ್ಷಿಸುವಂತ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಏನಂತಂದ್ರ ನೋಡಿಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಪ್ಪ ಅಂದ್ರೆ ಮಾನವ ಹಕ್ಕುಗಳನ್ನ ಸಂರಕ್ಷಿಸುವಂತ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನ ವಿಶ್ವಸಂಸ್ಥೆಯ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಕಡ್ಡಾಯವಾಗಿ ಪಾಲಿಸುವಂತ ಏನ್ ಮಾಡಿದೆ ನಿರ್ದೇಶನ ಮಾಡಿದೆ. ಏನಂತಂದ್ರೆ ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಏನಿದೆಯಲ್ಲ, ಈ ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಮತ್ತು ಅದರ ಹೊಣೆಗಾರಿಕೆಯನ್ನ ಯಾರಿಗೆ ನೀಡಿದೆಯಪ್ಪ ಅಂತಂದ್ರ ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿರುವಂತಹ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಕಡ್ಡಾಯವಾಗಿ ಪಾಲಿಸಬೇಕಂತ ಏನ್ ಮಾಡಿದೆ ಅಂದ್ರೆ ನಿರ್ದೇಶನ ಮಾಡಿದೆ. ಆ ರೀತಿಯ ನಿರ್ದೇಶನ ಪಡೆದಿರುವಂತಹ ಸದಸ್ಯ ರಾಷ್ಟ್ರಗಳು ನೋಡಿ, ವಿಶ್ವಸಂಸ್ಥೆಯಿಂದ ನಿರ್ದೇಶನ ಪಡೆದಿರುವಂತಹ ಸದಸ್ಯ ರಾಷ್ಟ್ರಗಳು ಮಾನವ ಹಕ್ಕುಗಳ ಸಂರಕ್ಷಣೆಯನ್ನು ಮಾಡುವುದಕ್ಕೆ ಪೂರಕವಾಗಿರುವಂತಹ ಮಾರ್ಗಸೂಚಿಗಳನ್ನು ಕೂಡ ಏನ್ ಮಾಡಿದಾರೆ ಅಂದ್ರ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆಗೆ ಏನ್ ಮಾಡಿದ್ರೆ ನೀಡಲಾಗಿದೆ. ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ದೇಶನದಂತೆ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಕೂಡ ಏನಂತಂದ್ರೆ ಮಾನವ ಹಕ್ಕುಗಳ ಸಂರಕ್ಷಣೆಯನ್ನ ಮಾಡುವುದಕ್ಕೆ ಪೂರಕವಾಗಿರುವಂತಹ ಒಂದು ಮಾರ್ಗಸೂಚಿಗಳನ್ನು ಏನಂತಂದ್ರೆ ಇವತ್ತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆಗೆ ನೀಡಲಾಗಿದೆ. ಈ ಮಾರ್ಗಸೂಚಿಗಳನ್ನ ಮುಖ್ಯವಾಗಿ ನಾವು ಏನಂತಂದ್ರೆ 30 ಕಲಂಗಳಲ್ಲಿ ಏನ್ ಮಾಡಿದಾರೆ ಅಂದ್ರೆ ತಿಳಿಸಲಾಗಿದೆ. ಎಷ್ಟು ಕಲಂಗಳಲ್ಲಿ? 30 ಕಲಂಗಳಲ್ಲಿ ಏನಪ್ಪ ಅಂದ್ರೆ ತಿಳಿಸಲಾಗಿದೆ. ಉದಾಹರಣೆಗೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹುಟ್ಟಿನಿಂದಲೇ ಸ್ವಾತಂತ್ರ್ಯ ಮತ್ತು ಸಮಾನತೆ ಹಾಗೂ ಘನತೆಯನ್ನು ಹೊಂದಿರುವಂತದ್ದು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನಪ್ಪ ಅಂದ್ರೆ ಹುಟ್ಟಿನಿಂದಲೇ ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆ ಹೊಂದಿರುವಂತದ್ದು.
ಜೀವಿಸುವಂತ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಭದ್ರತೆ ಹೊಂದಿರುವಂತದ್ದು, ಗುಲಾಮಗಿರಿ ಪದ್ಧತಿ ನಿಷೇಧ, ಮಹಿಳಾ ಶೋಷಣೆ ಮುಕ್ತಗೊಳಿಸುವುದು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ನೀಡುವಂತ ಪ್ರಮುಖ ಮಾರ್ಗಸೂಚಿ. ಅಂದ್ರೆ ಹುಟ್ಟಿನಿಂದಲೇ ಮಾನವ ಸ್ವತಂತ್ರನು, ಪ್ರತಿಯೊಬ್ಬ ಮನುಷ್ಯನು ಏನಪ್ಪಾ ಅಂದ್ರೆ ಹುಟ್ಟಿನಿಂದಲೇ ಸ್ವತಂತ್ರ, ಸಮಾನತೆ ಮತ್ತು ಘನತೆಯನ್ನು ಹೊಂದಿರುವಂತದ್ದು, ಜೀವಿಸುವಂತ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕವಾಗಿರುವಂತಹ ಒಂದು ಭದ್ರತೆ ಹೊಂದಿರುವುದು ಕೂಡ ಏನಪ್ಪಾ ಅಂದ್ರೆ ಕಂಡು ಬರ್ತಾ ಇದೆ. ಗುಲಾಮಗಿರಿ ಪದ್ಧತಿಯ ನಿಷೇಧ ಮತ್ತು ಮಹಿಳಾ ಶೋಷಣೆ ಏನಪ್ಪಾ ಅಂದ್ರೆ ಮುಕ್ತಗೊಳಿಸುವುದು ಏನಪ್ಪಾ ಅಂದ್ರ ಈ ವಿಶ್ವಸಂಸ್ಥೆಯ ಘೋಷಣೆ ಮಾಡಿರುವಂತಹ ಮಾನವ ಹಕ್ಕುಗಳು ಏನಪ್ಪಾ ಅಂದ್ರ ಇರುವಂತಹ ಪ್ರಮುಖ ಅಂಶಗಳು. ಇವತ್ತ ಭಾರತ ದೇಶವು ಕೂಡ ಏನಪ್ಪಾ ಅಂದ್ರೆ ಮಾನವ ಹಕ್ಕು, ಸಾರ್ವತ್ರಿಕವಾಗಿರುವಂತಹ ಮಾನವ ಹಕ್ಕುಗಳು ಏನಪ್ಪಾ ಅಂದ್ರೆ ಇವತ್ತ ನಿರಂತರವಾಗಿ ಪ್ರತಿಪಾದಿಸ್ತಾ ಏನಪ್ಪಾ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರ ಭಾರತ ತನ್ನ ಸಂವಿಧಾನದ ಮೂರನೇ ಭಾಗದಲ್ಲಿ 12ರಿಂದ 35ರವರೆಗಿನ ವಿಧಿಗಳ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಏನ್ ಮಾಡಿದೆ ಅಂದ್ರೆ ನಮೂದಿಸಿದೆ. ಹಾಗಾದ್ರೆ ಭಾರತ ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ ಯಾವ ಕ್ರಮಗಳನ್ನು ಕೈಗೊಂಡಿದೆಪ್ಪ ಅಂತಂದ್ರೆ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನ ಏನಂತಂದ್ರೆ ಭಾರತ ನಿರಂತರವಾಗಿ ಏನಂತ ಪ್ರತಿಪಾದಿಸ್ತಾ ಬಂದಿದೆ. ಹಂಗಾಗಿ ಭಾರತ ತನ್ನ ಸಂವಿಧಾನದ ಮೂರನೇ ಭಾಗದಲ್ಲಿ 12ರಿಂದ 35ರವರೆಗಿನ ವಿಧಿಗಳ ಅಡಿಯಲ್ಲಿ ಮೂಲಭೂತ ಹಕ್ಕುಗಳನ್ನ ಏನಪ್ಪಾ ಅಂದ್ರೆ ನಮೂದಿಸಿದೆ. ಆ ಮೂಲಭೂತ ಹಕ್ಕುಗಳನ್ನ ನಮೂದು ಮಾಡೋದ್ರ ಮೂಲಕ ಹಾಗೂ ಏನಪ್ಪ ಆ ವಿಚಾರದ ಕುರಿತು ಸಾಕಷ್ಟು ಬೆಳಕನ್ನು ಚೆಲ್ಲೋದ್ರ ಮೂಲಕ ಏನಪ್ಪಾ ಅಂದ್ರೆ ಭಾರತ ತನ್ನ ಪ್ರಜೆಗಳಿಗೆ ಏನ್ ಮಾಡತ್ತಪ್ಪ ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಘನತೆಯನ್ನ ಮತ್ತು ಜೀವಿಸುವಂತ ಸ್ವಾತಂತ್ರ್ಯ ಏನಪ್ಪಾ ಅಂದ್ರೆ ಕೊಟ್ಟು ವೈಯಕ್ತಿಕ ಭದ್ರತೆಯನ್ನು ಕೂಡ ಏನಪ್ಪಾ ಅಂದ್ರೆ ಭಾರತ ದೇಶ ನೋಡಿದ್ರೆ ಕಲ್ಪಿಸಿಕೊಟ್ಟಿದೆ. ಇವತ್ತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಕೂಡ ವಿಶ್ವದಾದ್ಯಂತ ಮಾನವ ಹಕ್ಕುಗಳಿಂದ ಸುರಕ್ಷಿತವಾಗಿರ್ಬೇಕನ್ನೋದನ್ನ ಭಾರತ ಸಮರ್ಥಿಸ್ತಾ ಬಂದಿದೆ. ಇವತ್ತು ಏನಾಗಿತ್ತಪ್ಪ ಅಂದ್ರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲೂ ಕೂಡ ಏನಂತಾರೆ ಭಾರತ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಸುರಕ್ಷಿತವಾಗಿರ್ಬೇಕನ್ನೋದನ್ನ ಏನ್ ಮಾಡ್ತೀವಿ ಭಾರತ ಇವತ್ತ ಸಮರ್ಥಿಸ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಶೋಷಣೆಗೆ ಸಂಬಂಧಿಸಿದಂತೆ ನೋಡಿ, ಆ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಶೋಷಣೆಗೆ ಸಂಬಂಧಿಸಿದಂತೆ 1966ರಲ್ಲಿ ನೋಡಿ, ಮಾನವ ಹಕ್ಕುಗಳ ಶೋಷಣೆಗೆ ಸಂಬಂಧಿಸಿದಂತೆ 1966ರಲ್ಲಿ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳೊಂದಿಗೆ ಏನಂತಾರೆ ಸಭೆಯೊಂದನ್ನು ನಡೆಸಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಮಾನವ ಹಕ್ಕುಗಳ ರಕ್ಷಣೆಗೆ ಏನಾಗಿರ್ಬೇಕು ಬದ್ಧವಾಗಿರ್ಬೇಕಂತ ಏನ್ ಮಾಡ್ತದೆ ಸೂಚನೆ ಕೊಡ್ತಾ ಇದೆ. ಯಾವುದು ವಿಶ್ವಸಂಸ್ಥೆ ಏನಪ್ಪಾ ಅಂದ್ರೆ 1966ರೊಳಗೆ ಸಭೆಯೊಂದನ್ನು ನಡೆಸಿ, ಯಾವ ಸಭೆಯನ್ನ ಸದಸ್ಯ ರಾಷ್ಟ್ರಗಳೊಂದಿಗೆ ಸಭೆಯೊಂದನ್ನು ನಡೆಸಿ ಪ್ರತಿಯೊಂದು ಸದಸ್ಯ ರಾಷ್ಟ್ರಗಳು ಕೂಡ ಮಾನವ ಹಕ್ಕುಗಳ ರಕ್ಷಣೆಗೆ ಬದ್ಧವಾಗಿರ್ಬೇಕನ್ನೋದನ್ನ ಏನ್ ಮಾಡುತ್ತೆ ಅಂದ್ರೆ ಸೂಚಿಸ್ತಾ ಇದೆ. ಪರಿಣಾಮವಾಗಿ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಏನ್ ಮಾಡಿದ್ರೆ ಮಾನವ ಹಕ್ಕುಗಳ ಆಯೋಗವನ್ನು ಏನಪ್ಪಾ ಸ್ಥಾಪನೆ ಮಾಡಲಾಗಿದೆ. ನೋಡಿ, ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಮಾನವ ಹಕ್ಕುಗಳ ಆಯೋಗವನ್ನು ಏನ್ ಮಾಡಿದೆ ಅಂದ್ರೆ ಸ್ಥಾಪನೆ ಮಾಡಿದೆ. ಪೂರಕವಾಗಿ ಎದಕ್ಕೆ ಪೂರಕವಾಗಿ ಈ ಮಾನವ ಹಕ್ಕುಗಳ ಆಯೋಗಕ್ಕೆ ಪೂರಕವಾಗಿ ಅಥವಾ ಮಾನವ ಹಕ್ಕುಗಳ ಶೋಷಣೆ ತಡೆಗಟ್ಟುವಂತ ಸಂಬಂಧಕ್ಕೆ ಪೂರಕವಾಗಿ ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಅಲ್ಪಸಂಖ್ಯಾತರ ವರ್ಗದ ರಾಷ್ಟ್ರೀಯ ಆಯೋಗಗಳನ್ನು ರಚನೆ ಮಾಡಿ ಮಾನವ ಹಕ್ಕುಗಳ ಶೋಷಣೆಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ರಾಜ್ಯ ಮಟ್ಟದಲ್ಲಿಯೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ರಾಜ್ಯ ಮಹಿಳಾ ಆಯೋಗಗಳನ್ನು ಸ್ಥಾಪನೆ ಮಾಡಿ ಮಾನವ ಹಕ್ಕುಗಳನ್ನ ಕಾಪಾಡಲಿಕ್ಕೆ ಏನ್ ಮಾಡುತ್ತೆ ಅಂದ್ರೆ ಪ್ರಯತ್ನ ಮಾಡ್ತಾ ಇದೆ. ನೋಡಿ, 1966ರಲ್ಲಿ ಮಾನವ ಹಕ್ಕುಗಳ ಶೋಷಣೆಗೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳೊಂದಿಗೆ ಸಭೆಯೊಂದನ್ನು ನಡೆಸಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಮಾನವ ಹಕ್ಕುಗಳ ರಕ್ಷಣೆಗೆ ಏನಾಗಿರ್ಬೇಕು ಬದ್ಧವಾಗಿರ್ಬೇಕಂತ ಏನಪ್ಪಾ ಸೂಚನೆ ಕೊಡ್ತಾ ಇದೆ. ಅದರ ಪರಿಣಾಮ ಅಂದ್ರೆ ಮಾನವ ಹಕ್ಕುಗಳ ರಕ್ಷಣೆಗೆ ಎಲ್ಲಾ ರಾಷ್ಟ್ರಗಳು ಏನಪ್ಪ ಬದ್ಧವಾಗಿರ್ಬೇಕನ್ನಂತ ಒಂದು ಉದ್ದೇಶ ಇಟ್ಟುಕೊಂಡಿರುವಂತಹ ವಿಶ್ವಸಂಸ್ಥೆಯ ಪರಿಣಾಮ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗವನ್ನು ಏನ್ ಮಾಡಿದ್ರು ರಚನೆ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ,
ಹಿಂದುಳಿದ ವರ್ಗಗಳ ಆಯೋಗ, ಅಲ್ಪಸಂಖ್ಯಾತ ವರ್ಗದ ರಾಷ್ಟ್ರೀಯ ಆಯೋಗಗಳನ್ನು ಸ್ಥಾಪನೆ ಮಾಡಿ, ರಾಜ್ಯ ಮಟ್ಟದಲ್ಲಿಯೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳನ್ನು ಸ್ಥಾಪನೆ ಮಾಡಿ, ರಾಜ್ಯ ಮಹಿಳಾ ಆಯೋಗಗಳನ್ನು ಸ್ಥಾಪನೆ ಮಾಡಿ, ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರ ಮಾನವ ಹಕ್ಕುಗಳ ನಿರಾಕರಣೆಯನ್ನ ತಡೆಗಟ್ಟುವುದರ ಮೂಲಕ ಮಾನವರಿಗೆ ಬೇಕಾಗಿರುವಂತಹ ಹಕ್ಕುಗಳನ್ನು ಏನಪ್ಪ ಒದಗಿಸಿಕೊಳ್ಳಿಕ್ಕೆ ಏನ್ ಮಾಡ್ತಾ ಇದೆ ಪ್ರಯತ್ನ ಮಾಡ್ತೀವಿ. ಏನೇನ್ ಬೇಕು? ಸ್ವಾತಂತ್ರ್ಯ, ಸಮಾನತೆ, ಘನತೆಯನ್ನು ಹೊಂದಿರುವಂತದ್ದು, ಜೀವಿಸುವಂತ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಭದ್ರತೆ ಹೊಂದುವುದರ ಮೂಲಕ ಗುಲಾಮಗಿರಿ ಪದ್ಧತಿಯ ನಿಷೇಧ ಮತ್ತು ಮಹಿಳಾ ಶೋಷಣೆ ಏನಪ್ಪ ಅಂದ್ರೆ ಅವ್ರನ್ನ ಮುಕ್ತಗೊಳಿಸೋದ್ರ ಮೂಲಕ ಏನಪ್ಪ ಅಂದ್ರೆ ಇವತ್ತು ಜಗತ್ತಿನಾದ್ಯಂತ ಮಾನವ ಹಕ್ಕುಗಳನ್ನು ಎಲ್ಲರಿಗೂ ದೊರಕಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನೆಕ್ಸ್ಟ್, ಶಸ್ತ್ರಾಸ್ತ್ರಗಳ ಪೈಪೋಟಿ. ಎಸ್, ಶಸ್ತ್ರಾಸ್ತ್ರಗಳ ಪೈಪೋಟಿ. ದ್ವಿತೀಯ ಜಾಗತಿಕ ಯುದ್ಧ ಮುಗಿದ ಬಳಿಕ ಜಗತ್ತಿನಾದ್ಯಂತ ಇರುವಂತಹ ಹಲವಾರು ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳ ತೀವ್ರವಾದಂತಹ ಒಂದು ಪೈಪೋಟಿಯನ್ನ ಮಾಡ್ತಾ ಇದ್ದವು. ಯಾಕಂದ್ರೆ ತಮ್ಮನ್ನ ತಾವು ಬಲಿಷ್ಠಗೊಳಿಸುವಂತ ಉದ್ದೇಶಕ್ಕಾಗಿ, ಜೊತೆಗೆ ವೈರಿಗಳ ದಾಳಿಗಳಿಂದ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವಂತ ಉದ್ದೇಶಕ್ಕಾಗಿ, ರಾಷ್ಟ್ರೀಯ ಸಮಗ್ರತೆಯನ್ನ ಏಕತೆಯನ್ನು ಕಾಪಾಡುವಂತ ಉದ್ದೇಶಕ್ಕಾಗಿ ಏನಪ್ಪ ಅಂದ್ರ ಶಸ್ತ್ರಾಸ್ತ್ರಗಳನ್ನು ಹೊಂದುವುದು ಕೂಡ ಅನಿವಾರ್ಯ ಆಗ್ಯದ. ಸೊ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ಇವತ್ತ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಒಂದು ಪ್ರಸಿದ್ಧವಾಗಿರುವಂತ ಒಂದು ಮಾತಿದೆ, ಏನಂದ್ರೆ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ಕೊನೆಗಾಣಿಸಬೇಕು, ಇಲ್ಲವಾದರೆ ಯುದ್ಧ ನಮ್ಮನ್ನ ಕೊನೆಗಾಣಿಸುತ್ತದೆ. ನೋಡಿ, ಇವತ್ತಿನ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ಕೊನೆಗಾಣಿಸಬೇಕು, ಇಲ್ಲವಾದರೆ ಯುದ್ಧ ನಮ್ಮನ್ನು ಕೊನೆಗಾಣಿಸ್ತದೆ ಅನ್ನುವಂತ ಒಂದು ಮಾತು ಬಹಳಷ್ಟು ಏನಂದ್ರೆ ಪ್ರಸಿದ್ಧವಾಗಿರುವಂತದ್ದು. ಯಾಕಂದ್ರ ಪ್ರಚಲಿತ ಜಗತ್ತಿನಲ್ಲಿ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ ಏನಿದೆಯಲ್ಲ, ಭಯಾನಕವಾಗಿರುವಂತ ಒಂದು ವಿದ್ಯಮಾನ. ಭಯಾನಕ ವಿದ್ಯಮಾನ ಯಾಕಂತಂದ್ರ ಎಲ್ಲಾ ರಾಷ್ಟ್ರಗಳು ಕೂಡ ಏನಂದ್ರೆ ಅಣ್ವಸ್ತ್ರಗಳನ್ನು ಹೊಂದ್ತಾ ಇದ್ದಾವೆ. ಯಾವುದೇ ಸಮಯದಲ್ಲಾದ್ರೂ ಕೂಡ ಏನಪ್ಪ ಅಂದ್ರೆ ಅವುಗಳು ಸ್ಫೋಟಗೊಳ್ಳುವಂತ ಒಂದು ಸಾಧ್ಯತೆ ಏನಂದ್ರೆ ದಟ್ಟವಾಗಿರುವುದರಿಂದ ಜನರಲ್ಲಿ ಭಯ ಮೂಡ್ತಾ ಇದೆ. ನಿಶಸ್ತ್ರೀಕರಣ ವಿಶ್ವದ ಇಂದಿನ ಮತ್ತು ಮುಂದಿನ ಉಳಿವಿಗೆ ಅತ್ಯಗತ್ಯ. ಯಾಕಂದ್ರ ನಾವು ಶಸ್ತ್ರಾಸ್ತ್ರಗಳನ್ನ ಪೈಪೋಟಿ ಮಾಡಿದ್ದೆ ಆದ್ರೆ, ಯಾಕಂದ್ರೆ ಇವತ್ತಿನ ಅಣ್ವಸ್ತ್ರ ಯುಗ, ಈ ಅಣ್ವಸ್ತ್ರ ಯುಗದೊಳಗೆ ಏನಪ್ಪ ನಾವು ಯುದ್ಧವನ್ನು ಕೊನೆಗಾಣಿಸಬೇಕು, ಇಲ್ಲಾಂದ್ರೆ ಏನಪ್ಪ ಯುದ್ಧವೇ ನಮ್ಮನ್ನ ಏನ್ ಮಾಡ್ತೈತಿ ಕೊನೆಗಾಣಿಸದ. ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಭಯಾನಕವಾಗಿರುವಂತಹ ವಿದ್ಯಮಾನವಾಗಿ ಏನಪ್ಪ ಅಂದ್ರೆ ಕಾಣಿಸ್ತಾ ಇದ್ದು, ಹಂಗಾಗಿ ನಿಶಸ್ತ್ರೀಕರಣವನ್ನು ಏನಪ್ಪ ಸಾಧಿಸಬೇಕಾಗಿದೆ. ಯಾಕಂದ್ರೆ ನಿಶಸ್ತ್ರೀಕರಣ ಏನಾಗ್ತದೆ, ವಿಶ್ವದ ಇಂದಿನ ಮತ್ತು ಮುಂದಿನ ಪೀಳಿಗೆಯ ಒಂದು ಉಳಿವಿಗೆ ಏನಪ್ಪ ಅಂದ್ರೆ ಅಗತ್ಯ ಆಗಿದೆ. ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋಟಿ ನಿಲ್ಲಿಸಲಿಕ್ಕೆ ನಿಶಸ್ತ್ರೀಕರಣ ಒಂದೇ ಪ್ರಮುಖವಾದ ಉಪಾಯ ಅಂತ ಏನಪ್ಪ ಅಂದ್ರೆ ಗೋಚರಿಸ್ತಾ ಇದೆ. ನೋಡಿ, ಹಂಗಂದ್ರೆ ಶಸ್ತ್ರಾಸ್ತ್ರಗಳ ತೀವ್ರ ಪೈಪೋಟಿ ನಿಲ್ಲಿಸಲಿಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು? ನಿಶಸ್ತ್ರೀಕರಣವನ್ನು ಮಾತ್ರ ಏನಪ್ಪ ಅನುಸರಿಸಬೇಕು. ಆ ನಿಟ್ಟಿನಲ್ಲಿ ನಿಶಸ್ತ್ರೀಕರಣವನ್ನು ಏನಪ್ಪ ನಾವು ಸಾಧಿಸಬೇಕಾಗಿದೆ. ಹಂಗಂತಂದ್ರೆ ನಿಶಸ್ತ್ರೀಕರಣ ಅಂದ್ರೆ ಏನು? ಒಂದು ಅಂಕಕ್ಕೆ ಬರುವಂತ ಒಂದು ಪ್ರಶ್ನೆ ನೋಡಿ. ನಿಶಸ್ತ್ರೀಕರಣ ಎಂದರೇನು ಅಂದ್ರೆ ನಿರ್ದಿಷ್ಟ ಅಥವಾ ಎಲ್ಲಾ ಬಗೆಯ ಶಸ್ತ್ರಾಸ್ತ್ರಗಳನ್ನ ಕಡಿತಗೊಳಿಸುವಂತ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವಂತ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂದ್ರೆ ನಿಶಸ್ತ್ರೀಕರಣ ಅಂತ ಕರೀತಾರೆ. ನಿರ್ದಿಷ್ಟ ಅಥವಾ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಕಡಿತಗೊಳಿಸುವಂತ ಮತ್ತು ಸಂಪೂರ್ಣವಾಗಿ ಇಲ್ಲಗೊಳಿಸುವಂತ ಒಂದು ನೇರವಂತ ಪ್ರಕ್ರಿಯೆ ಏನಂತ ಕರೀತಾರಪ್ಪ ಅಂದ್ರೆ ನಿಶಸ್ತ್ರೀಕರಣ ಅಂತ ಕರೀತಾರೆ. ಇದು ಒಂದು ಮಾರ್ಷಿ ಬರುವಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನ ಕೊನೆಗಾಣಿಸಬೇಕು, ಇಲ್ಲವಾದ್ರೆ ಯುದ್ಧವೇ ನಮ್ಮನ್ನ ಕೊನೆಗಾಣಿಸುತ್ತೆ, ಈ ಹೇಳಿಕೆಯನ್ನ ಸಮರ್ಥಿಸಿ ಅನ್ನೋದು ಪ್ರಶ್ನೆ ಕೂಡ ಬರ್ಬೋದು. ಹಂಗಂತಂದ್ರ ಶಸ್ತ್ರಾಸ್ತ್ರಗಳ ಸ್ಪರ್ಧೆಯಿಂದ ಪೈಪೋಟಿಯಿಂದಾಗಿ ವಿಶ್ವದಾದ್ಯಂತ ಭಯ, ಅಸ್ಥಿರತೆ, ಚಡಪಡಿಕೆ ಅಥವಾ ಯುದ್ಧದ ಒಂದು ಸಂಭವ ಏನಾಗ್ತದೆ ತಲೆದೋರುವಂತ ಸಾಧ್ಯತೆ ಇದೆ. ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಏನಾಗ್ತದೆ ಅಂದ್ರ ವಿಶ್ವದಾದ್ಯಂತ ಭಯ, ಅಸ್ಥಿರತೆ, ಚಡಪಡಿಕೆ ಅಥವಾ ಯುದ್ಧದ ಸಂಭವ ಅಂತ ತರುತ್ತದೆ. ಹಂಗಾಗಿ ಈ ಎಲ್ಲ ಅನಿಷ್ಟಗಳನ್ನ ದೂರವಿರಿಸುವಂತ ದೃಷ್ಟಿಯಿಂದ, ಯಾವ ಅನಿಷ್ಟಗಳನ್ನ? ಭಯ, ಅಸ್ಥಿರತೆ, ಚಡಪಡಿಕೆ, ಯುದ್ಧದ ಒಂದು ಸಂಭವ ಇರುವಂತ ಅನಿಷ್ಟಗಳನ್ನ ದೂರವಿರಿಸುವಂತ ಒಂದು ದೃಷ್ಟಿಯಿಂದ
ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿನ ಅವಶ್ಯಕತೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಭಾವಿಸಲ್ಪಟ್ಟಿದೆ. ಇಲ್ಲಿ ಕೂಡ ಒಂದು ಪ್ರಶ್ನೆ ಇದೆ, ನಿಶಸ್ತ್ರೀಕರಣ ಪ್ರಚಲಿತ ಜಗತ್ತಿಗೆ ಅವಶ್ಯಕತೆ ಇದೆ, ಇದನ್ನು ವಿವರಿಸಿ. ಹಂಗಾಗಿ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳು ಆರ್ಥಿಕವಾಗಿಯೂ ಕೂಡ ಒಂದು ಅನಗತ್ಯವಾಗಿರುವಂತ ನಷ್ಟದಾಯಕ ಅಂತ ಏನ್ ಭಾವಿಸಲಾಗ್ತದೆ. ನೋಡಿ, ಶಸ್ತ್ರಾಸ್ತ್ರಗಳಿರ್ಬೋದು ಅಥವಾ ಮದ್ದುಗುಂಡಗಳಿರ್ಬೋದು ಏನಂದ್ರೆ ಆರ್ಥಿಕವಾಗಿ ಏನಾಗ್ತಾರೆ, ಹೊರೆಯನ್ನು ಉಂಟು ಮಾಡ್ತಾವ ಮತ್ತು ನಷ್ಟವನ್ನು ಉಂಟು ಮಾಡ್ತಾವ. ಹಂಗಾಗಿ ಅಮೆರಿಕದ ಮಾಜಿ ಅಧ್ಯಕ್ಷ ಐಸನ್ ಹೋವರ್ ಒಂದ್ ಕಡೆ ಹೇಳ್ತಾರ ಏನಂದ್ರೆ, ಶಸ್ತ್ರಗಳನ್ನ ಹೊಂದಿರುವಂತ ಈ ಜಗತ್ತು ಕೇವಲ ಹಣವನ್ನ ಮಾತ್ರ ಪೋಲು ಮಾಡುವುದಲ್ಲ. ಶಸ್ತ್ರಗಳನ್ನ ಹೊಂದಿರುವಂತ ಈ ಜಗತ್ತು ಕೇವಲ ಹಣವನ್ನ ಮಾತ್ರ ಪೋಲು ಮಾಡುವುದಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನ, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಶಯಗಳನ್ನು ಏನ್ ಮಾಡ್ತಾರೆ, ವೇಗಗೊಳಿಸ್ತಾ ಇದೆ. ಐಸನ್ ಹೋವನ್ರ ಪ್ರಕಾರ ಶಸ್ತ್ರಗಳನ್ನ ಹೊಂದಿರುವಂತ ಈ ಜಗತ್ತು ಕೇವಲ ಹಣವನ್ನ ಮಾತ್ರ ಪೋಲು ಮಾಡುವುದಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನ, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಶೆಗಳನ್ನ ಮಾಡ್ತಂದ್ರೆ ವೇಗಗೊಳಿಸ್ತಾ ಇದೆ ಅಂತ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅಣ್ವಸ್ತ್ರ ಆಗಿರ್ಬೋದು ಅಥವಾ ನ್ಯೂಕ್ಲಿಯರ್ ಬಾಂಬ್ಗಳ ತಯಾರಿಕೆಯೊಂದಿಗೆ ನಿಶಸ್ತ್ರೀಕರಣ ಅಥವಾ ಶಸ್ತ್ರ ನಿಯಂತ್ರಣದ ಪ್ರಶ್ನೆ ತೀರಾ ಗಂಭೀರ ಅಂತ ಪರಿಗಣನೆ ಮಾಡಲಾಗಿದೆ. ಯಾಕಂದ್ರೆ ನೋಡಿ, ಅಣ್ವಸ್ತ್ರ ಆಗಿರ್ಬೋದು ಅಥವಾ ನ್ಯೂಕ್ಲಿಯರ್ ಬಾಂಬ್ಗಳ ತಯಾರಿಯೊಂದಿಗೆ ನಿಶಸ್ತ್ರೀಕರಣ ಅಥವಾ ಶಸ್ತ್ರ ನಿಯಂತ್ರಣದ ಪ್ರಶ್ನೆ ತೀರಾ ಗಂಭೀರ ಅಂತ ಪರಿಗಣಿಸಲಾಗಿದೆ. ಯಾಕಂದ್ರೆ ಭಾರತದ ಮಟ್ಟಿಗೆ ಹೇಳ್ಬೇಕಂದ್ರೆ ಭಾರತ ಒಂದು ಶಾಂತಿ ಪ್ರಿಯ ರಾಷ್ಟ್ರವಾಗಿರೋದ್ರಿಂದ ಶಸ್ತ್ರಾಸ್ತ್ರಗಳ ನಿಯಂತ್ರಣವನ್ನು ಪ್ರತಿಪಾದಿಸ್ತಾ ಇದೆ. ಮುಂದಿನ ಜಾಗತಿಕ ಸುರಕ್ಷತೆಯ ದೃಷ್ಟಿಯಿಂದ ಯುದ್ಧಗಳ ನಿವಾರಣೆ ತುಂಬಾ ಅವಶ್ಯಕವಾಗಿದೆ. ಏನಾಗಿದೆಪ್ಪ ಅಂದ್ರ ಯುದ್ಧಗಳ ನಿವಾರಣೆ ತುಂಬಾ ಅವಶ್ಯಕತೆಯಾಗಿದೆ. ಯಾಕಂದ್ರೆ ಮುಂದಿನ ಜಾಗತಿಕ ಸಂರಕ್ಷಣೆ ಅಥವಾ ಸುರಕ್ಷತೆಯ ದೃಷ್ಟಿಯಿಂದ 1963 ಬಳಿಕ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡ್ಕೊತಾ ಇದ್ದಾವೆ. ನೋಡಿ, 1963 ಬಳಿಕ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಏನ್ ಮಾಡಿದ್ರೆ ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ಳುವುದರ ಮೂಲಕ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಅಂದ್ರೆ ಸಾಲ್ಟ್, ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದ, ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ, ಫಲಿಕೆ ನಿಷೇಧ ಒಪ್ಪಂದ ಇವೆಲ್ಲವೂ ಕೂಡ ಏನಪ್ಪಂದ್ರ ಅಣ್ವಶಸ್ತ್ರಗಳ ತಡೆಗಟ್ಟುವಲ್ಲಿ ಮಹತ್ವವಾಗಿರುವಂತಹ ವಿಶ್ವಮಟ್ಟದ ಸಂಧಿಗಳು ಅಥವಾ ಒಪ್ಪಂದಗಳಂತ ಏನ್ ಮಾಡ್ತಾ ಇದೀವಿ, ಗುರುತಿಸ್ತಾ ಇದೀವಿ. ಭಾರತ ಒಂದು ಶಾಂತಿಪ್ರಿಯ ರಾಷ್ಟ್ರವಾಗಿದ್ದರಿಂದ ಶಸ್ತ್ರಾಸ್ತ್ರಗಳ ನಿಯಂತ್ರಣ ಪ್ರತಿಪಾದನೆ ಮಾಡ್ತಾ ಇದೆ. ಯಾಕಂದ್ರ ಮುಂದಿನ ಜಾಗತಿಕ ಸುರಕ್ಷತೆಯ ದೃಷ್ಟಿಯಿಂದ ಯುದ್ಧಗಳನ್ನ ನಾವು ಏನ್ ಮಾಡಬೇಕು, ನಿವಾರಣೆ ಮಾಡಬೇಕಾಗಿದೆ. ಆ ಯುದ್ಧಗಳ ನಿವಾರಣೆಗೆ ಏನಪ್ಪ ಅಂದ್ರ ಶಸ್ತ್ರಾಸ್ತ್ರಗಳ ನಿಯಂತ್ರಣ ಏನಪ್ಪ ಬಹಳಷ್ಟು ಅವಶ್ಯಕವಾಗಿದೆ. ಹಂಗಾಗಿ 1963 ಬಳಿಕ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ ಏನ್ ಮಾಡ್ತಪ್ಪ ಅಂದ್ರೆ ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡ್ಕೋತಾ ಇದೆ. ಯಾವ್ಯಾವ ಒಪ್ಪಂದಗಳನ್ನು ಮಾಡ್ಕೋತಾ ಇದೆಪ್ಪ ಅಂದ್ರೆ, ಒಂದು ನಿರ್ಣಯಾತ್ಮಕವಾಗಿರುವಂತಹ ಶಸ್ತ್ರ ನಿಯಂತ್ರಣದ ಒಪ್ಪಂದ ಅಂದ್ರೆ ಸಾಲ್ಟ್ ಅನ್ನುವಂಥ ಒಪ್ಪಂದ, ಪಾಕ್ಷಿಕ ಪ್ರಯೋಗ ಒಪ್ಪಂದ, ಸಮಗ್ರ ಪರೀಕ್ಷಣಾ ನಿಷೇಧ ಒಪ್ಪಂದ ಸಿಟಿಬಿಟಿ, ಫಲಿಕೆ ನಿಷೇಧ ಒಪ್ಪಂದ. ಇವು ಏನ್ ಮಾಡ್ತಂದ್ರ ಅಣ್ವಸ್ತ್ರಗಳನ್ನ ತಡೆಗಟ್ಟುವಲ್ಲಿ ಕೆಲವೊಂದಿಷ್ಟು ಮಹತ್ವವಾಗಿರುವಂತಹ ವಿಶ್ವ ಮಟ್ಟದ ಒಂದು ಪ್ರಮುಖ ಸಂಧಿಗಳಂತ ಏನ್ ಮಾಡ್ತಾ ಗುರುತಿಸ್ತಾ ಇದೀವಿ. ಹೀಗೆ ಪರಸ್ಪರ ನಿಶ್ಚಿತ ನಾಶದ ವಿರುದ್ಧ ಭಾರತವು ಕೂಡ ಸೇರಿ ಎಲ್ಲ ರಾಷ್ಟ್ರಗಳು ಪ್ರಯತ್ನ ಮಾಡುವಂತ ಒಂದು ಅವಶ್ಯಕತೆ ಏನ್ ಅಂತ ಕಂಡುಬಂದಿದೆ. ಪರಸ್ಪರ ನಿಶ್ಚಿತ ನಾಶ, ಒಂದು ವೇಳೆ ನಾವು ಅಣ್ವಸ್ತ್ರಗಳನ್ನ ಪ್ರಯೋಗ ಮಾಡಿದ್ದೆ ಆದ್ರೆ ಒಂದು ರಾಷ್ಟ್ರದ ಮೇಲೆ ಪ್ರಯೋಗ ಮಾಡಿದ್ದೆ ಆದ್ರೆ ಅವರು ಕೂಡ ಏನ್ ಮಾಡ್ತಾರೆ, ಮತ್ತೊಂದು ರಾಷ್ಟ್ರದ ಮೇಲೆ ಪ್ರಯೋಗ ಮಾಡ್ತಾರೆ. ಹಿಂಗಾಗಿ ಏನಂತೈತಿ, ಪರಸ್ಪರ ಏನಾಗ್ತಂದ್ರೆ ನಿಶ್ಚಿತ ನಾಶದ ವಿರುದ್ಧ ಭಾರತವು ಸೇರಿ ಎಲ್ಲ ರಾಷ್ಟ್ರಗಳು ಕೂಡ ಏನ್ ಪ್ರಯತ್ನಿಸುವಂತ ಒಂದು ಅವಶ್ಯಕತೆ ಏನ್ ಅಂತ ಕಂಡು ಬರ್ತಾ ಇದೆ. ನೆಕ್ಸ್ಟ್, ಆರ್ಥಿಕ ಅಸಮಾನತೆ ನೋಡೋಣ. ವಿಶ್ವ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಆರ್ಥಿಕ ಅಸಮಾನತೆ ಕೂಡ ಒಂದು ಪ್ರಮುಖವಾದ ಸಮಸ್ಯೆಯಾಗಿದೆ. ಅಂದ್ರೆ
ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವದ ಒಂದು ಐತಿಹಾಸಿಕ ನೆಲೆಯ ಬಳುವಳಿ ಅಂತಂದ್ರೆ ಆರ್ಥಿಕ ಅಸಮಾನತೆ. ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವದ ಒಂದು ಐತಿಹಾಸಿಕ ನೆಲೆಯ ಬಳುವಳಿ ಉಡುಗೊರೆ ಯಾವುದು ಅಂತಂದ್ರೆ ಆರ್ಥಿಕ ಅಸಮಾನತೆಯನ್ನು ಗುರುತಿಸ್ತಾ ಇದೆ. ಐರೋಪ್ಯ ರಾಷ್ಟ್ರಗಳು, ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೆರಿಕಾ ರಾಷ್ಟ್ರಗಳಲ್ಲಿ ಏನಪ್ಪಾ ತಮ್ಮ ವಸಾಹತುಗಳನ್ನು ಏನಪ್ಪಾ ಸ್ಥಾಪನೆ ಮಾಡ್ತಾರೆ. ಐರೋಪ್ಯ ರಾಷ್ಟ್ರಗಳು ಯಾವಂದ್ರ ಬ್ರಿಟಿಷರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಡಚ್ರಾಗಿರ್ಬೋದು, ಪೋರ್ಚುಗೀಸರಾಗಿರ್ಬೋದು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಫ್ರಿಕಾ, ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕಗಳಲ್ಲಿ ಏನಪ್ಪಾ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ವಸಾಹತುಶಾಹಿತ್ವ ಅಥವಾ ಸಾಮ್ರಾಜ್ಯಶಾಹಿತ್ವದ ಕೈ ಕೆಳಗೆ ಇದ್ದಂತ ರಾಷ್ಟ್ರಗಳು ಆರ್ಥಿಕವಾಗಿ ಏನಾಗ್ತಂದ್ರೆ ತೀರಾ ಹಿಂದುಳಿಲಿಕ್ಕೆ ಕಾರಣ ಆಗ್ತಾ ಇದೆ. ಈ ಸಾಮ್ರಾಜ್ಯಶಾಹಿತ್ವದ ಕೈ ಕೆಳಗೆ ಇದ್ದಂತಹ ರಾಷ್ಟ್ರಗಳು ಆರ್ಥಿಕವಾಗಿ ಏನ್ ಮಾಡ್ತಾ ಅಂದ್ರೆ ತೀರಾ ಹಿಂದುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾವೆ. ಹಂಗಾಗಿ 20ನೇ ಶತಮಾನದ ಪೂರ್ವ ಭಾಗದವರೆಗೆ ಅವರ ಪ್ರಗತಿ ಏನಾಗಿತ್ತು ಅಂದ್ರೆ ಬಹಳಷ್ಟು ಕುಂಠಿತವಾಗಿತ್ತು. ಯಾಕಂತಂದ್ರೆ ಆ ರಾಷ್ಟ್ರಗಳಲ್ಲಿರುವಂತ ಎಲ್ಲ ಸಂಪನ್ಮೂಲಗಳನ್ನ ಲೂಟಿ ಮಾಡಿರುವಂತ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಐರೋಪ್ಯ ರಾಷ್ಟ್ರಗಳು. ಯಾಕಂದ್ರ ಐರೋಪ್ಯ ರಾಷ್ಟ್ರಗಳು ಏನ್ ಮಾಡಿದ್ವಪ್ಪ ಅಂದ್ರೆ ಆ ಎಲ್ಲ ರಾಷ್ಟ್ರಗಳಲ್ಲಿ ಏನಪ್ಪಾ ತಮ್ಮ ವಸಾಹತುಶಾಹಿತ್ವವನ್ನು ಮತ್ತು ಸಾಮ್ರಾಜ್ಯಶಾಹಿತ್ವವನ್ನು ಸ್ಥಾಪನೆ ಮಾಡಿದ್ದರಿಂದಾಗಿ ಆ ರಾಷ್ಟ್ರದಲ್ಲಿರುವಂತ ಎಲ್ಲಾ ಸಂಪನ್ಮೂಲವನ್ನು ಏನ್ ಮಾಡಿದ್ರು ಲೂಟಿ ಮಾಡಿದ್ದು. ಹಿಂಗಾಗಿ ಏನಪ್ಪಾ ಅಂದ್ರೆ 20ನೇ ಶತಮಾನದ ಪೂರ್ವ ಭಾಗದವರೆಗೆ ಕೂಡ ಏನಪ್ಪ ಅವರ ಪ್ರಗತಿ ಏನಾಗಿತ್ತು ಅಂದ್ರೆ ಕುಂಠಿತವಾಗಿತ್ತು. ಯಾಕಂದ್ರೆ ಅವೆಲ್ಲ ಏನಾಗಿತ್ತು ಅಂದ್ರೆ ಆರ್ಥಿಕವಾಗಿ ತೀರಾ ಹಿಂದುಳಿದಂತ ರಾಷ್ಟ್ರಗಳಾಗಿ ಏನಪ್ಪಾ ಅಂದ್ರೆ ನಿರ್ಮಾಣ ಆಗಿದ್ದು. ಸ್ವಾತಂತ್ರ್ಯ ನಂತರ ಏಷ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳ ಅಭಿವೃದ್ಧಿನ ಸಾಧಿಸಲಿಕ್ಕೆ ಏನಪ್ಪ ಪ್ರಯತ್ನ ಮಾಡ್ತಾ ಇದಾವೆ. ನೋಡಿ, ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತ ದೇಶಕ್ಕೆ 1947 ಏನಪ್ಪ ಸ್ವಾತಂತ್ರ್ಯ ಸಿಕ್ತು. ಭಾರತ ದೇಶಕ್ಕೆ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು ಅಥವಾ ಆಫ್ರಿಕಾದ ರಾಷ್ಟ್ರಗಳು ಏನಪ್ಪ ಅಂದ್ರೆ ಸ್ವಾತಂತ್ರ್ಯದ ನಂತರ ಏನಪ್ಪ ಅಭಿವೃದ್ಧಿನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾವೆ. ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ, ವಿಜ್ಞಾನ, ಶಿಕ್ಷಣ ಮತ್ತು ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಏನಪ್ಪ ಆರ್ಥಿಕ ಅಡಚಣೆ ಏನಾಯ್ತು ತೆರೆದೋರಿತ್ತು. ಹಂಗಾಗಿ ವಿದೇಶಿ ಆರ್ಥಿಕ ಸಹಕಾರದ ಅವಶ್ಯಕತೆ ಬಹಳಷ್ಟಿತ್ತು. ಏನಾಗ್ತದಪ್ಪ ಅಂದ್ರೆ ಯಾವ ರಾಷ್ಟ್ರಗಳು ಸಾಮ್ರಾಜ್ಯಶಾಹಿತ್ಯಕ್ಕಾಗಿರ್ಬೋದು ಅಥವಾ ವಸಾಹತುಶಾಹಿತ್ಯಕ್ಕೆ ಒಳಗಾಗಿದ್ದು ಆ ಎಲ್ಲಾ ರಾಷ್ಟ್ರಗಳು ಏನಪ್ಪ ಅಂದ್ರೆ ಆರ್ಥಿಕವಾಗಿ ಏನಪ್ಪ ಅಂದ್ರೆ ಹಿಂದುಳಿದಂತ ರಾಷ್ಟ್ರಗಳೇ. 20ನೇ ಶತಮಾನದ ಪೂರ್ವದವರೆಗೂ ಕೂಡ ಏನಪ್ಪ ಅಂದ್ರ ಅವರ ಪ್ರಗತಿ ಏನಂದ್ರೆ ಬಹಳಷ್ಟು ಕುಂಠಿತವಾಗಿತ್ತು. ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಂದ್ರೆ 1947 ಸಮಯದಲ್ಲಿ ಏಷ್ಯಾ ಆಗಿರ್ಬೋದು, ಆಫ್ರಿಕಾದ ರಾಷ್ಟ್ರಗಳು ಏನ್ ಮಾಡ್ತಾರೆ ಅಭಿವೃದ್ಧಿ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತವೆ. ಬಟ್ ಏನಂತಾರೆ ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಸಾರಿಗೆ ಮತ್ತು ಸಂಪರ್ಕ ಆಗಿರ್ಬೋದು, ವಿಜ್ಞಾನ, ಶಿಕ್ಷಣ, ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನ ಸಾಧಿಸಲಿಕ್ಕೆ ಏನಪ್ಪ ಏನ್ ಸಮಸ್ಯೆ ಉಂಟಾಯ್ತು ಅಂದ್ರೆ ಆರ್ಥಿಕ ಸಮಸ್ಯೆ ಉಂಟಾಗಿಬಿಡ್ತು. ಆ ಆರ್ಥಿಕ ಸಮಸ್ಯೆಯನ್ನ ಸರಿದೂಗಿಸುವಂತ ಉದ್ದೇಶಕ್ಕಾಗಿ ವಿದೇಶಿ ಆರ್ಥಿಕ ಸಹಕಾರ ಏನಪ್ಪ ಇವುಗಳಿಗೆ ತೀರಾ ಅವಶ್ಯಕತೆ ಅಂತ ಏನಪ್ಪ ಅಂದ್ರೆ ಕಂಡು ಬರ್ತಾ ಇದೆ. ಹಂಗಾಗಿ ಆರ್ಥಿಕವಾಗಿ ಹಿಂದುಳಿದಂತ ರಾಷ್ಟ್ರಗಳಿಗೆ 1945 ಬಳಿಕ ರಾಜಕೀಯ ಧ್ರುವೀಕರಣವನ್ನ ಆಧರಿಸಿ ಅಮೆರಿಕ ಮತ್ತು ಸೋವಿಯತ್ ರಷ್ಯಾದ ಬಣಗಳು ಸಹಾಯ ನೀಡಲಿಕ್ಕೆ ಏನ್ ಮಾಡ್ತಾರೆ ಆರಂಭಿಸ್ತಾವ. ಬಟ್ ಏನಪ್ಪ ಈ ರಾಷ್ಟ್ರಗಳ ಬಡತನ ಮುಂದುವರೆದಂತ ದೇಶಗಳ ರಾಜಕೀಯ ಸ್ವಾರ್ಥ ಸಾಧನೆಗೆ ಏನಪ್ಪ ಅಂದ್ರೆ ಪೂರಕವಾಗಿ ಏನಾಗ್ತೈತಿ ಪರಿಣಮಿಸ್ತದೆ. ನೋಡಿ, 1945 ದ್ವಿತೀಯ ಜಾಗತಿಕ ಮಹಾಯುದ್ಧದ ಬಳಿಕ ಜಗತ್ತು ಏನಾಗ್ತೈತಿ ಧ್ರುವೀಕರಣವನ್ನ ಸಾಧಿಸ್ತಾ ಇದೆ. ರಾಜಕೀಯವಾಗಿ ಧ್ರುವೀಕರಣ ಸಾಧಿಸ್ತಾ ಅಂದ್ರೆ 2 ಭಾಗವಾಗಿ ಹೊಡಿತಾ ಇದೆ. ಒಂದು ಕಡೆ ಪ್ರಜಾಪ್ರಭುತ್ವದ ಬಣಗಳಿರುವಂತ ಅಮೆರಿಕ, ಇನ್ನೊಂದು ಕಡೆ ಏನಂತಂದ್ರೆ ಕಮ್ಯುನಿಸ್ಟ್ ಬಣದ ಸೋವಿಯತ್ ರಷ್ಯಾದ ಗುಂಪುಗಳು ಒಂದ್ ಕಡೆ ಇರ್ತಾವ. ಹಿಂಗಾಗಿ ಏನಂತಂದ್ರೆ ಅಮೆರಿಕ ಮತ್ತು ಸೋವಿಯತ್ ರಷ್ಯಾದ ಗುಂಪುಗಳು ಆರ್ಥಿಕವಾಗಿ ಹಿಂದುಳಿದಂತ ರಾಷ್ಟ್ರಗಳಿಗೆ ಏನ್ ಮಾಡ್ತಾವ ಸಹಾಯ ನೀಡಲಿಕ್ಕೆ ಆರಂಭಿಸ್ತಾವ. ಬಟ್ ಏನಪ್ಪ ಈ ರಾಷ್ಟ್ರಗಳ ಬಡತನ, ಯಾವ ರಾಷ್ಟ್ರಗಳ ಬಡತನ? ಆರ್ಥಿಕವಾಗಿ ಹಿಂದುಳಿದಂತ ರಾಷ್ಟ್ರಗಳ ಬಡತನ ಆಗಿರ್ಬೋದು, ಆ ಮುಂದುವರೆದಂತ ದೇಶಗಳ ರಾಜಕೀಯ ಸ್ವಾರ್ಥದ ಸಾಧನೆಗೆ ಏನಾಗ್ತದೆ ಪೂರಕವಾಗಿ ಏನಂತಂದ್ರೆ ಪರಿಣಮಿಸ್ತಾ ಇದೆ. ಮುಂದಿನ ಕಾಲಘಟ್ಟದೊಳಗ ಭಾರತ ಅಲಿಪ್ತ ನೀತಿಯನ್ನ ಜಗತ್ತಿನಾದ್ಯಂತ ಮುಂದುವರಿಸ್ತಾ ಇದೆ. ಅಲಿಪ್ತ ನೀತಿ ಅಂದ್ರೆ ಜಗತ್ತಿನ ಯಾವ ಬಣಕ್ಕೂ ಸೇರದೆ ತಟಸ್ಥವಾಗಿರುವಂತ ಒಂದು ವಿದೇಶಾಂಗ ನೀತಿ ಭಾರತ ಅನುಸರಿಸ್ತಾ ಇದೆ. ಇತ್ತ ಕಡೆ ಅಮೆರಿಕ ನೇತೃತ್ವದ ಪ್ರಜಾಪ್ರಭುತ್ವದ ಬಣಕ್ಕೂ ಸೇರದೆ, ಸೋವಿಯತ್ ರಷ್ಯಾದ ಕಮ್ಯುನಿಸ್ಟ್ ಬಣಕ್ಕೂ ಸೇರದೆ ತನ್ನದೇ ಆಗಿರುವಂತ ನೀತಿನ ಯಾವ್ದು ಅನುಸರಿಸ್ತಾ ಇದಪ್ಪ ಅಂದ್ರೆ ಭಾರತ ಅನುಸರಿಸ್ತಾ. ಅದಕ್ಕೆ ಏನಂತ ಕರೆದ್ರು? ಅಲಿಪ್ತ ನೀತಿ ಅಂತ ಕರೆದ್ರು, ತಟಸ್ಥ ನೀತಿ ಅಂತ ಕರೆದ್ರು. ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ಕಂಡೀಷನ್ಗಳಿಲ್ಲದೆ ಮುಂದುವರೆದಂತಹ ದೇಶಗಳು ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವನ್ನು ನೀಡಬೇಕನ್ನುವಂತ ನೀತಿನ ಏನಪ್ಪ ಭಾರತ ಪ್ರತಿಪಾದಿಸ್ತಾ ಇದೆ. ಯಾಕಂದ್ರೆ
ಈ ಅಮೆರಿಕ ಸಂಯುಕ್ತ ಸಂಸ್ಥಾನ ಇರಬಹುದು ಅಥವಾ ಸೋವಿಯತ್ ರಷ್ಯಾದ ಗುಂಪುಗಳು ಏನಪ್ಪಾ ಅಂದ್ರೆ ಸಹಾಯಧನ ನೀಡಲಿಕ್ಕೆ ಆರಂಭಿಸಿದಾಗ ತಮ್ಮ ದೇಶಗಳ ರಾಜಕೀಯ ಸ್ವಾರ್ಥವನ್ನ ಏನಪ್ಪಾ ಅಂದ್ರೆ ಅಲ್ಲಿ ಬಳಸ್ಕೊಳ್ಳಿಕ್ಕೆ ಆರಂಭಿಸ್ತಾರ. ಆದರೆ ಭಾರತ ಏನ್ ಮಾಡ್ತು ಅಂದ್ರೆ ಅಲಿಪ್ತ ನೀತಿಯನ್ನು ಅನುಸರಿಸೋದ್ರ ಮೂಲಕ ಏನಪ್ಪಾ ಅಂದ್ರೆ ಯಾವುದೇ ಷರತ್ತುಗಳಿಲ್ಲದೆ, ಯಾವುದೇ ಕಂಡೀಷನ್ಗಳಿಲ್ಲದೆ ಮುಂದುವರೆದಿರುವಂತಹ ದೇಶಗಳು ಬಡ ರಾಷ್ಟ್ರಗಳಿಗೆ ಏನ್ ಮಾಡ್ಬೇಕಂದ್ರೆ ಆರ್ಥಿಕ ನೆರವನ್ನು ನೀಡಬೇಕನ್ನುವಂತ ನೀತಿನ ಏನಪ್ಪಾ ಅಂದ್ರೆ ಭಾರತ ಪ್ರತಿಪಾದಿಸ್ತಾ ಇದೆ. ತನ್ಮೂಲಕ ಹಿಂದುಳಿದಂತ ರಾಷ್ಟ್ರಗಳ ಆತ್ಮಗೌರವನ ಎತ್ತಿಡ್ಲಿಕ್ಕೆ ಏನ್ ಭಾರತ ಪ್ರಯತ್ನಿಸ್ತದೆ, ಅದಕ್ಕೆ ಸಹಕರಿಸ್ತಾ ಇದೆ. ಏನ್ ಮಾಡ್ತಾ ಇದೆಪ್ಪ ಅಂದ್ರೆ ಮುಂದುವರೆದಂತ ರಾಷ್ಟ್ರಗಳು ಏನು ಬಡ ರಾಷ್ಟ್ರಗಳಿದಾವಲ್ಲ, ಬಡ ರಾಷ್ಟ್ರಗಳಿಗೆ ಏನಂತಾರೆ ಆರ್ಥಿಕ ನೆರವನ್ನು ನೀಡಬೇಕಂತ ಪ್ರಯತ್ನ ಮಾಡ್ತಾವ. ನೆರವನ್ನು ನೀಡಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಬಡ ರಾಷ್ಟ್ರದಲ್ಲಿರುವಂತಹ ಸಂಪನ್ಮೂಲ ಏನ್ ಮಾಡ್ಬೇಕಂದ್ರ ಶ್ರೀಮಂತ ರಾಷ್ಟ್ರಗಳಿಗೆ ಒದಗಿಸಬೇಕು. ಇಂಥ ಒಂದು ಕೆಲವಷ್ಟು ಕಂಡೀಷನ್ ಇರ್ತಾವ, ಷರತ್ತುಗಳು ಇರ್ತಾವ. ಆದರೆ ಭಾರತ ಏನ್ ಮಾಡ್ತಂದ್ರ ಮುಂದುವರೆದಿರುವಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಏನ್ ಮಾಡ್ಬೇಕಂದ್ರೆ ಆರ್ಥಿಕ ನೆರವನ್ನು ನೀಡಬೇಕನ್ನಂತ ನೀತಿಯನ್ನ ಏನ್ ಮಾಡ್ತೈತಿ ಪ್ರತಿಪಾದಿಸ್ತದೆ. ಹೆಂಗಂದ್ರೆ ಯಾವುದೇ ಷರತ್ತುಗಳಿಲ್ಲದೆ ಏನಪ್ಪಾ ಅಂದ್ರ ಮುಂದುವರೆದಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಏನ್ ಮಾಡ್ಬೇಕಂದ್ರೆ ಆರ್ಥಿಕ ನೆರವನ್ನು ನೀಡಬೇಕಂತ ಏನಪ್ಪಾ ಅಂದ್ರೆ ಪ್ರತಿಪಾದಿಸ್ತದೆ. ತನ್ಮೂಲಕ ಹಿಂದುಳಿದಂತ ರಾಷ್ಟ್ರಗಳ ಆತ್ಮಗೌರವನ್ನ ಭಾರತ ಎತ್ತಿ ಹಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದರೊಂದಿಗೆ ಶ್ರೀಮಂತ ರಾಷ್ಟ್ರಗಳ ಬಂಡವಾಳವೂ ಕೂಡ ಬಡ ರಾಷ್ಟ್ರಗಳಿಗೆ ಹರಿದು ಬರುವಂತೆ ಏನ್ ಮಾಡತೈತಿ ಯತ್ನಿಸ್ತಾ ಇದೆ ನೋಡಿ. ಅದರಂತೆ ಏನಪ್ಪಾ ಅಂದ್ರೆ ಹಿಂದುಳಿದಂತ ರಾಷ್ಟ್ರಗಳ ಆತ್ಮಗೌರವವನ್ನ ಎತ್ತಿ ಹಿಡಿಯೋದ್ರ ಮೂಲಕ ಶ್ರೀಮಂತ ರಾಷ್ಟ್ರಗಳ ಬಂಡವಾಳ ಏನಾಗಬೇಕಂದ್ರೆ ಬಡ ರಾಷ್ಟ್ರಗಳಿಗೆ ಏನಾಗಬೇಕು ಹರಿದು ಬರಬೇಕಾಗಿದೆ. ಆ ಮೂಲಕ ಏನಪ್ಪಾ ಅಂದ್ರ ಶ್ರೀಮಂತ ರಾಷ್ಟ್ರಗಳ ಬಂಡವಾಳ ಬಡ ರಾಷ್ಟ್ರಗಳಿಗೆ ಏನ್ ಮಾಡಿತ್ತು ಹರಿದು ಬರ್ಲಿಕ್ಕೆ ಆರಂಭಿಸ್ತದ. ತೃತೀಯ ಜಗತ್ತು ಎಂಬ ವಿಚಾರವೇ ಬಡ ರಾಷ್ಟ್ರಗಳು ಎಂಬ ಅಂಶ ಏನ್ ಮಾಡುತ್ತೆ ಎತ್ತಿ ತೋರಿಸ್ತಾ ಇದೆ ನೋಡಿ. ತೃತೀಯ ಜಗತ್ತು ಎಂಬ ವಿಚಾರವೇ ಬಡ ರಾಷ್ಟ್ರಗಳು ಎಂಬ ಅಂಶವನ್ನು ಎತ್ತಿ ತೋರ್ತಾ ಇದೆ. ಈ ದೇಶಗಳು ಯಾವ ದೇಶಗಳು? ಬಡ ರಾಷ್ಟ್ರಗಳು ಆಹಾರ, ಬಂಡವಾಳ, ತಾಂತ್ರಿಕತೆ, ಆರೋಗ್ಯ ಸಲಕರಣೆ, ಉನ್ನತ ವ್ಯಾಸಂಗದ ಅವಕಾಶಗಳು ಇವೆಲ್ಲಾ ಕೊರತೆಗಳಿಂದ ಹೊರಬರಲಿಕ್ಕೆ ಏನಂದ್ರೆ ಪ್ರಯತ್ನಿಸ್ತಾ ಇದೆ. ಯಾಕಂದ್ರ ಬಡ ರಾಷ್ಟ್ರಗಳಲ್ಲಿ ಏನಂದ್ರೆ ಆಹಾರ ಇಲ್ಲ, ವಸ್ತುಗಳನ್ನು ಉತ್ಪಾದನೆ ಮಾಡ್ಲಿಕ್ಕೆ ಪೂರಕವಾಗಿರುವಂತಹ ಒಂದು ಬಂಡವಾಳ ಇಲ್ಲ, ತಾಂತ್ರಿಕತೆ ಇಲ್ಲ, ಟೆಕ್ನಾಲಜಿ ಇಲ್ಲ, ಆರೋಗ್ಯದ ಸಲಕರಣೆಗಳಿಲ್ಲ, ಜೊತೆಗೆ ಉನ್ನತ ವ್ಯಾಸಂಗದ ಅವಕಾಶಗಳಿಲ್ಲ. ಸೊ ಎಲ್ಲ ಕೊರತೆಗಳನ್ನ ತುಂಬಿಕೊಳ್ಳುವಂತ ನಿಟ್ಟಿನೊಳಗ ಆ ಕೊರತೆಗಳನ್ನ ಸರಿದೂಗಿಸುವಂತ ನಿಟ್ಟಿನೊಳಗೆ ಏನಪ್ಪಾ ಅಂತಂದ್ರ ಹೊರಬರ್ಲಿಕ್ಕೆ ಪ್ರಯತ್ನ ಮಾಡ್ತಾವ. ಹಂಗಾಗಿ ಅನ್ಯ ರಾಷ್ಟ್ರಗಳಲ್ಲಿರುವಂತಹ ಅನಗತ್ಯ ವೆಚ್ಚ ನೋಡಿ, ಬೇರೆ ರಾಷ್ಟ್ರಗಳಲ್ಲಿರುವಂತಹ ಅನಗತ್ಯ ವೆಚ್ಚ, ಮುಕ್ತ ವ್ಯಾಪಾರ, ಅಸಮರ್ಪಕ ಪೈಪೋಟಿ, ಜಾಗತೀಕರಣ ಇದೆಲ್ಲ ವಿದ್ಯಮಾನಗಳು ಏನ್ ಮಾಡ್ತಾರೆ ಬಡ ರಾಷ್ಟ್ರಗಳ ಮೇಲೆ ಹಲವಾರು ಬಾರಿ ದುಷ್ಪರಿಣಾಮವನ್ನು ಬೀರುವುದರ ಮೂಲಕ ಆ ರಾಷ್ಟ್ರಗಳ ಒಂದು ಬಡತನಕ್ಕೆ ಏನಾಗ್ತದೆ ಕಾರಣ ಆಗ್ತಾ ಇದಾವೆ. ಯಾಕಂದ್ರ ಅನ್ಯ ರಾಷ್ಟ್ರಗಳಲ್ಲಿರುವಂತಹ ಒಂದು ಅನಗತ್ಯ ವೆಚ್ಚ ಆಗಿರ್ಬೋದು, ಮುಕ್ತವಂತ ವ್ಯಾಪಾರ ಆಗಿರ್ಬೋದು, ಅಸಮರ್ಪಕವಾಗಿರುವಂತಹ ಒಂದು ಪೈಪೋಟಿ ಆಗಿರ್ಬೋದು, ಜಾಗತೀಕರಣ ಆಗಿರ್ಬೋದು, ಇವೆಲ್ಲಾ ವಿದ್ಯಮಾನಗಳು ಏನ್ ಮಾಡ್ತಾರೆ ಬಡ ರಾಷ್ಟ್ರಗಳ ಮೇಲೆ ಹಲವಾರು ಬಾರಿ ದುಷ್ಪರಿಣಾಮಗಳನ್ನು ಬೀರುವುದರ ಮೂಲಕ ಇವೆಲ್ಲ ವಿಚಾರಗಳನ್ನ ನೀಗಿಸುವಂತ ನಿಟ್ಟಿನೊಳಗ ವಿಶ್ವಸಂಸ್ಥೆ ಆಗಿರ್ಬೋದು ಅಥವಾ ಮುಂದುವರೆದಂತ ರಾಷ್ಟ್ರಗಳು ಏನ್ ಮಾಡ್ತಾರೆ ಪೂರಕವಾಗಿ ಇವತ್ತ ಯತ್ನಿಸಬೇಕಾಗಿದೆ. ಸೊ ಬಡ ರಾಷ್ಟ್ರಗಳ ಒಂದು ಆತ್ಮಗಳನ್ನ ಎತ್ತಿಡ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಹಂಗಾಗಿ ಭಾರತ ಒಂದು ಪ್ರಗತಿಪರ ರಾಷ್ಟ್ರವಾಗಿ ನೋಡಿ, ಭಾರತ ಅನ್ನುವಂತ ಒಂದು ಪ್ರಗತಿಪರ ರಾಷ್ಟ್ರವಾಗಿ ವಿಶ್ವ ಕುಟುಂಬದ ಎಲ್ಲ ರಾಷ್ಟ್ರಗಳ ಮಧ್ಯೆ ಆರ್ಥಿಕ ನ್ಯಾಯ ಮತ್ತು ಸಮಾನತೆ ಏನ್ ಮಾಡ್ತೈತೆ ಪ್ರತಿಪಾದನೆ ಮಾಡ್ತದೆ. ಸೊ ಆ ಮೂಲಕ ಏನಪ್ಪಾ ಅಂದ್ರೆ ಜಗತ್ತಿನಾದ್ಯಂತ ಇರುವಂತಹ ಸಮಸ್ಯೆಗಳನ್ನ ಹೋಗಲಾಡಿಸಿ ಎಲ್ಲಾ ರಾಷ್ಟ್ರಗಳು ಕೂಡ ಸಮಾನವಾಗಿ ಬದುಕುವಂತ, ಸಮಾನವಾಗಿ ಏನಪ್ಪಾ ಅಂದ್ರ ಬೆಳೆಯಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರುವಂತ ರಾಷ್ಟ್ರ ಯಾವುದು ಅಂತಂದ್ರೆ ಭಾರತ ಅಂತ ಹೇಳ್ತೀವಿ. ಸೊ ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ ಜಾಗತಿಕ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರದ ನಿಟ್ಟಿನಲ್ಲಿ ಭಾರತದ ಪಾತ್ರ ಅಂತ ವಿಚಾರಣೆ ಮಾಡಿದ್ರೆ ಇವತ್ತು ನಾವು ಏನಂತ ತಿಳ್ಕೊಂಡಿದೀವಿ. ಸೊ ಮುಂದಿನ ಘಟಕಗಳಿಗೆ ಮತ್ತೊಂದು ಅಧ್ಯಾಯವನ್ನ ನೋಡೋಣ. ಥ್ಯಾಂಕ್ ಯು.